ರಾಜ್ಯಾದ್ಯಂತ ನವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ವಿಶೇಷ ರೀತಿಯ ಪೂಜೆ ಪುನಸ್ಕಾರದ ಜೊತೆಗೆ ವಿವಿಧ ಕಾರ್ಯಕ್ರಮಗಳು ನಡೀತಾ ಇದೆ. ಅದರಂತೆ ಸಿಲಿಕಾನ್ ಸಿಟಿಯಲ್ಲೂ ಅದ್ಧೂರಿಯಾಗಿ ನವರಾತ್ರಿ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಅವಧೂತ ವಿನಯ್ ಗುರೂಜಿ ಆಶ್ರಮದಲ್ಲೂ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ನವರಾತ್ರಿ ಹಬ್ಬವನ್ನು ಆಚರಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಪ್ರಕಾಶನಾಥ ಸ್ವಾಮೀಜಿಯವರಿಗೆ ಸನ್ಮಾನ ಕೂಡ ಮಾಡಲಾಯಿತು. ನಿನ್ನೆ ನವರಾತ್ರಿಯ 6ನೇ ದಿನವಾದ ಕಾರಣ ಪ್ರಕಾಶನಾಥ ಸ್ವಾಮೀಜಿ ಹಾಗೂ ವಿನಯ್ ಗುರೂಜಿ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರವನ್ನು ಸಲ್ಲಿಸಿದರು. ಮಂಗಳಾರತಿಯನ್ನು ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿನಯ್ ಗುರೂಜಿಯವರು ಗ್ಯಾರಂಟಿ ನ್ಯೂಸ್ನ ಸಿಒಒ ಮತ್ತು ನಿರ್ದೇಶಕಿ ನಮ್ರತಾ ಅಶೋಕ್ ಕುಮಾರ್ ಅವರಿಗೆ ಮುತ್ತೈದೆ ಪಾದಪೂಜೆಯನ್ನು ನೆರವೇರಿಸಿದರು. ನವರಾತ್ರಿಯಲ್ಲಿ ಈ ನಾಥ ಪಂಥದಲ್ಲಿ ದಶಮಹಾವಿದ್ಯೆ ಉಪಾಸನೆ ಮಾಡ್ತೀವಿ. ಈ ಶೃಂಗೇರಿ ಶಂಕರ ಪೀಠದಲ್ಲಿ ಬೇರೆ ಟೆಂಪಲ್ಗಳಲ್ಲಿ ನವದುರ್ಗ ಉಪಾಸನೆ ಮಾಡ್ತಾರೆ, ಸಪ್ತಮಾತೃಕಾ ಉಪಾಸನೆ ಮಾಡ್ತಾರೆ. ಈ ಅವಧೂತ ಪಂಥದಲ್ಲಿ ನಾಥ ಪಂಥದಲ್ಲಿ ದಶಮಹಾವಿದ್ಯೆ ಏನು ಮಹಾವಿದ್ಯೆಯರೇನಿದ್ದಾರೆ 10 ಜನ ಅವರ ಉಪಾಸನೆಗಳಲ್ಲಿ ನಡೆಯುತ್ತೆ. ಹಿಂದೆ ದತ್ತಾತ್ರೇಯರು ಈ ಸೃಷ್ಟಿ ರಕ್ಷಣೆಗೆ 10 ದಿಕ್ಕಿದೆ, 8+ ಮೇಲೆ ಕೆಳಗೆ. ಅಲ್ಲಿ ರಾಜರಾಜೇಶ್ವರಿ 10 ವಿದ್ಯೆಯರಾಗಿ ದತ್ತಾತ್ರೇಯರು ಮಹಾವಿದ್ಯೆಯರನ್ನು ಪೂಜೆ ಮಾಡ್ತಾರೆ. ಕಾಮಾಖ್ಯದಲ್ಲ ದಶಮಹಾವಿದ್ಯೆಯರ ಪೂಜೆ ಆಗ್ತದೆ. ಅದಿವತ್ತು ಶ್ರೀಚಕ್ರ ಆರಾಧನೆ, ನವದುರ್ಗ ಆರಾಧನೆ ಮತ್ತು ದಶಮಹಾವಿದ್ಯೆ ಆರಾಧನೆ. ಅದು ಬೆಂಗಳೂರು ಆಶ್ರಮದಲ್ಲಿ ಈ ಸಲ ಯಾವಾಗಲೂ ಹಳ್ಳಿಯಲ್ಲಿ ಮಾಡ್ತಾ ಇದ್ವಿ. ಈ ಸಲ ಶ್ರೀಚಕ್ರ ಪ್ರತಿಷ್ಠೆ ಇರೋದರಿಂದ ಇಲ್ಲೇ ಮಾಡ್ತಾ ಇದ್ದೀವಿ. ಸೊ ಅದರ ಅಂಗವಾಗಿ ಸುವಾಸಿನಿ ಪೂಜೆ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು, ವಿದ್ಯಾರ್ಜನೆ, ಅದು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಎರಡು ಒಟ್ಟಿಗೆ ಹೋಗಬೇಕು ಅಂತ ಹೇಳಿ ಯಾರ್ಯಾರು ಬೇರೆ ಬೇರೆ ರಂಗದಲ್ಲಿ ಸೇವೆ ಮಾಡಿದ್ದಾರೆ ಅವರಿಗೆ ಗೌರವಿಸೋ ಕೆಲಸ. ಜೊತೆಗೆ ಸನ್ಯಾಸಿಗಳ ಪೂಜೆ, ಸುವಾಸಿನಿ ಪೂಜೆ, ಕನ್ನಿಕಾ ಪೂಜೆ, ಜೊತೆಗೆ ಶ್ರೀಯಂತ್ರ ಉಪಾಸನೆ, ಇದಿಷ್ಟು ನವರಾತ್ರಿ ಅಂಗವಾಗಿ ದಿನ ಮತ್ತು ಚಂಡಿ ಹೋಮ ಇದಿಷ್ಟು ನಡೀತಾ ಇದೆ.